ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ಈ ದಿನದ ರಾಘವೇಂದ್ರಜಯ ಪಾಠದಲ್ಲಿ ನಾರಾಯಣಾಚಾರ್ಯರು ತ್ರಿವಿಕ್ರಮ ಪಂಡಿತರನ್ನು ಸ್ತುತಿಸ್ತಾ ಇದ್ದಾರೆ. ಕಠಿಣಾಪಿ ಕವಿಶ್ಲಾಘ್ಯ ತ್ರೈವಿಕ್ರಮ ಸರಸ್ವತಿ ಸುವರ್ಣಯೋಗ ಸಂದೃಶ್ಯ ವರಾ ವಜ್ರಮಣಿರ್ಯಥಾ. ಕವಿ ಇದಾನೀಂ ತ್ರಿವಿಕ್ರಮ ಪಂಡಿತಾಚಾರ್ಯಾಣಾಂ ಕವಿಕುಲ ತಿಲಕತ್ವಾತ್ ಕಾವ್ಯರಚನಾಯಾಂ ಮಮ ತತ್ಪ್ರಸಾದಪಿ ಅವಶ್ಯಕಃ ಇತ್ಯಭಿಪ್ರಾಯೇಣ ತದ್ವಾಣೀಂ ಸ್ತೌತಿ. ಕವಿಗಳಾಗಿರ್ತಕ್ಕಂತಹ ನಾರಾಯಣಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು ಕವಿಕುಲ ತಿಲಕರಾದ್ದರಿಂದ ತನ್ನ ಕಾವ್ಯ ರಚನೆಯಲ್ಲಿ ಅವರ ಅನುಗ್ರಹವೂ ಕೂಡ ಅವಶ್ಯಕವಾಗಿರಬೇಕೆಂಬ ಅಭಿಪ್ರಾಯದಿಂದ ಅವರ ವಾಣಿಯನ್ನು ಸ್ತುತಿಸ್ತಾ ಇದ್ದಾರೆ. ಕಠಿಣಾಪಿ ಕವಿಶ್ಲಾಘ್ಯ ಎಂಬ ಈ ಒಂದು ಪದ್ಯದಿಂದ. ತ್ರೈವಿಕ್ರಮ ಸರಸ್ವತಿ ಅಂದರೆ ತ್ರಿವಿಕ್ರಮ ಸಂಬಂಧಿನಿ ತ್ರೈವಿಕ್ರಮ, ತ್ರೈವಿಕ್ರಮಾಚ ಸಾ ಸರಸ್ವತಿ ಚ, ತ್ರೈವಿಕ್ರಮ ಸರಸ್ವತಿ ಪಂಡಿತಾಚಾರ್ಯರ ವಾಣಿ ಅಂತ. ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಣಿ ಅದು ಕಠಿಣಾಪಿ ಕವಿಶ್ಲಾಘ್ಯ. ಕಠಿಣ ಕಠಿಣ ಅಂದರೆ ಅರ್ಥಜ್ಞಾನ ಅಷ್ಟು ಬೇಗ ಆಗೋದಿಲ್ಲ, ಸುಲಭವಾಗಿ ಅರ್ಥೈಸ್ಕೊಳ್ಳಿಕ್ಕೆ ಆಗಲ್ಲ. ಆ ದೃಷ್ಟಿಯಲ್ಲಿ ಕಠಿಣ. ಆದರೂ ಕವಿಶ್ಲಾಘ್ಯ, ಎಲ್ಲ ಕವೀಶ್ವರರಿಂದಲೂ ಪ್ರಶಂಸಾರ್ಹವಾಗಿರುವಂಥದ್ದು ಅವರ ವಾಣಿ. ಪ್ರಶಂಸಾರ್ಹವಾಗಿರುವಂಥದ್ದು ಅವರ ವಾಣಿ. ಸುವರ್ಣಯೋಗ ಸಂದೃಶ್ಯ ವರ ವಜ್ರಮಣಿರ್ಯಥಾ ಅಂತ ಉದಾಹರಣೆ ಕೊಡ್ತಾರೆ. ಸ್ವಭಾವತಃ ಕಠಿಣವಾಗಿದ್ದರೂ ಕೂಡ ವಜ್ರಮಣಿಯು ಹೇಗೆ ಬಂಗಾರದ ಸಂಬಂಧದಿಂದಾಗಿ ಲೋಕದಲ್ಲಿ ಎಲ್ಲರಿಗೂ ಬಹಳ ದರ್ಶನೀಯವಾಗಿ ಕಾಣುತ್ತೋ, ಹಾಗೆ ಸ್ವಭಾವತಃ ಅರ್ಥ ಗಾಂಭೀರ್ಯಾದಿ ಗುಣಗಳಿಂದ ಉಪೇತವಾದ್ದರಿಂದ ಕಠಿಣವಾಗಿದ್ದರೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಾತು, ಅವರ ಅರ್ಥ ಗಾಂಭೀರ್ಯಗಳಿಂದ ಕೂಡಿರತಕ್ಕಂತಹ ಮಾತುಗಳು, ಅದು ಉಷಹಾರಣ ಇರ್ಬೋದು, ವಾಯುಸ್ತುತಿ ಇರ್ಬೋದು, ತತ್ವಪ್ರದೀಪಾದಿ ಗ್ರಂಥಗಳಿರ್ಬೋದು. ಅಂತಹ ತ್ರೈವಿಕ್ರಮ ಸರಸ್ವತಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಾತು ಅದು ಆಕಾಂಕ್ಷಾ ಸನ್ನಿಧಿ ಯೋಗ್ಯತಾದಿ ಗುಣಗಳಿಂದ ಕೂಡಿರುವಂಥದ್ದು, ಯಾವುದೇ ದೋಷಗಳಿಲ್ಲದ ಪದಗುಚ್ಛದಿಂದ ಗುಂಪಿತವಾಗಿರುವಂಥದ್ದು. ಆದ್ದರಿಂದ ಅದನ್ನು ಎಲ್ಲ ಕವಿಗಳು ಕೂಡ ಶಿರಸ ಅದನ್ನು ಮಾನ್ಯ ಮಾಡ್ತಾರೆ. ಅಂತಹ ಮಾತು ಸುವರ್ಣಯೋಗ ಸಂದೃಶ್ಯ. ಸುವರ್ಣಯೋಗ, ವಜ್ರಮಣಿ ಸುವರ್ಣದ ಸಂಬಂಧದಿಂದಾಗಿ ತುಂಬ ಚೆನ್ನಾಗಿ ಕಂಗೊಳಿಸುವ ಹಾಗೆ ಇವ್ರದ್ದು ಸುವರ್ಣ, ಒಳ್ಳೆಯ ವರ್ಣಗಳು, ಒಳ್ಳೆಯ ವರ್ಣಗಳು, ಆ ಅಕ್ಷರಗಳ ಒಂದು ಸಂಬಂಧದಿಂದಾಗಿ ಅತ್ಯಂತ ಮನೋಹರವಾಗಿದ್ದು ಅಂತ ಅರ್ಥ. ಕಾಠಿಣ್ಯ ರೂಪ ದೋಷಯುಕ್ತೆ ಅಪಿ ಸುವರ್ಣಯೋಗ ಸಂದೃಶ್ಯತ್ವಾತ್ ಕವಿಶ್ಲಾಘ್ಯತ್ವಂ. ಈ ಕಾಠಿಣ್ಯ ರೂಪ ದೋಷ ಇವರ ಮಾತಿನಲ್ಲಿ ಇದ್ರೂ ಕೂಡ ಸುವರ್ಣಯೋಗ ಸಂದೃಶ್ಯತ್ವ, ಒಳ್ಳೆಯ ವರ್ಣಗಳ, ಒಳ್ಳೆಯ ಅಕ್ಷರಗಳ ಸಂಬಂಧದಿಂದಾಗಿ ಇದು ಎಲ್ಲ ಕವಿಗಳಿಗೂ ಶ್ಲಾಘ್ಯವಾಗಿರುವಂಥದ್ದು. ಆದ್ದರಿಂದಲೇ ಅದು ವರ, ಶ್ರೇಷ್ಠವಾಗಿರುವಂಥದ್ದು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಾತು ಈ ಸುವರ್ಣಯೋಗ ಸಂದೃಶ್ಯ ವಜ್ರಮಣಿ, ಸುವರ್ಣದ ಸಂಬಂಧದಿಂದಾಗಿ
ವಜ್ರವು ಕಠಿಣವಾಗಿದ್ದರೂ ಕೂಡ ಅದು ಹೇಗೆ ಶ್ಲಾಘ್ಯವಾಗಿದೆಯೋ ಶ್ಲಾಘನೀಯವಾಗಿದೆಯೋ, ನೋಡಲಿಕ್ಕೆ ಬಹಳ ಸುಂದರವಾಗಿದೆಯೋ, ಹಾಗೆ ತ್ರಿವಿಕ್ರಮಪಂಡಿತಾಚಾರ್ಯರ ಮಾತು ಕವಿಶ್ಲಾಘ್ಯವಾಗಿದೆ. ಅವರ ಮಾತನ್ನು ಪರೀಕ್ಷೆ ಮಾಡತಕ್ಕಂಥವರೆಲ್ಲರೂ ತುಂಬ ಹೊಗಳುತ್ತಾರೆ. ಅಂತಹ ತ್ರಿವಿಕ್ರಮ ಸರಸ್ವತಿ ಕಠಿಣಾಪಿ, ಅದು ಕವಿಶ್ಲಾಘ್ಯ, ವಿದ್ವತ್ ಕವಿಗಳಿಂದ ಅದು ಶ್ಲಾಘನೀಯವಾಗಿದೆ ಅಂತ ಈ ಒಂದು ಶ್ಲೋಕದ ಅಭಿಪ್ರಾಯ. ಕಠಿಣ ವಜ್ರಮಣಿ ಸುವರ್ಣಯೋಗ ಸುವರ್ಣ ಸಂಯೋಗೇನ ಯಥಾ ಭಾಸತೆ ತದ್ವತ್ ಶೋಭನವರ್ಣ ಸಂಬದ್ಧ ತ್ರಿವಿಕ್ರಮ ಸರಸ್ವತಿ ಕವಿಶ್ಲಾಘ್ಯ ಭವತಿ ಇತ್ಯರ್ಥ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ವರ ಸುವರ್ಣಯೋಗ ಸಂದರ್ಶ ವಜ್ರಮಣಿ ಕಠಿಣ ಅಪಿ ಕವಿಶ್ಲಾಘ್ಯ. ಸುವರ್ಣಯೋಗದ ಸಂಬಂಧ, ಸುವರ್ಣದ ಚಿನ್ನದ ಸಂಬಂಧದಿಂದಾಗಿ ವಜ್ರಮಣಿ ಕಠಿಣವಾಗಿದ್ದರೂ ಹೇಗೆ ಅದು ರಮಣೀಯವಾಗಿ ಕಾಣುತ್ತೋ, ಹಾಗೆ ಸುವರ್ಣಯೋಗ ಸಂದೃಶ ಕಠಿಣವಾಗಿದ್ದರೂ ಕೂಡ ಸುವರ್ಣಯೋಗ ಒಳ್ಳೆಯ ಅಕ್ಷರಗಳ ಆ ಅಕ್ಷರಗಳ ಸುಷ್ಟತ್ವ, ಅಂತಹ ಅಕ್ಷರಗಳ ಸಂಬಂಧದಿಂದಾಗಿ ಅದು ಅತ್ಯಂತ ಮನೋಹರವಾಗಿದೆ. ಕಾಠಿಣ್ಯ ರೂಪ ದೋಷ ಯುಕ್ತೇಪಿ ಸುವರ್ಣಯೋಗ ಸಂದರ್ಶತ್ವ ಕವಿಶ್ಲಾಘ್ಯತ್ವ. ಕಾಠಿಣ್ಯ ರೂಪ ದೋಷ ಇದ್ದರೂ ಕೂಡ ಸುವರ್ಣ ಯೋಗ ಸಂದರ್ಶತ್ವ, ಸುವರ್ಣದ ಒಳ್ಳೆಯ ಅಕ್ಷರಗಳ ಯೋಗದಿಂದಾಗಿ ಅದು ತುಂಬ ಸುಂದರವಾಗಿರೋದ್ರಿಂದ ಕವಿಗಳಿಗೆ ಅದು ಶ್ಲಾಘನೀಯವಾಗಿದೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಹೀಗೆ ಶ್ರೀಮದಾಚಾರ್ಯರ ಬಹಳ ಹತ್ತಿರದಲ್ಲಿರತಕ್ಕಂಥವರು, ಶ್ರೀಮದಾಚಾರ್ಯರ ಬಳಿಯಲ್ಲಿ ಇರತಕ್ಕಂಥವರಲ್ಲಿ ಅಗ್ರಣ್ಯರಾಗಿರ್ತಕ್ಕಂತಹ ತ್ರಿವಿಕ್ರಮಪಂಡಿತಾಚಾರ್ಯರು ಬರೆದಿರತಕ್ಕಂತಹ ಕಾವ್ಯಗಳನ್ನು ರಚನೆ ಮಾಡಿರ್ತಕ್ಕಂತಹ ತ್ರಿವಿಕ್ರಮಪಂಡಿತಾಚಾರ್ಯರ ಮಾತನ್ನು ಇಲ್ಲಿ ಈ ರೀತಿಯಾಗಿ ವರ್ಣಿಸ್ತಾ ಇದ್ದಾರೆ. ಕಠಿಣಾಪಿ ಕವಿಶ್ಲಾಘ್ಯ ಅಂತ ಹೇಳಿದ್ದೊಂದು ವಿರೋಧಾಭಾಸ. ಇದು ಆಭಾಸ ವಿರೋಧ ಕಾಣುತ್ತೆ. ಅವಿರೋಧೇಪಿ ವಿರೋಧ ಸ್ಫುರಣಂ ವಿರೋಧಾಭಾಸ. ಕಠಿಣಾಪಿ ಕವಿಶ್ಲಾಘ್ಯ ತೋರ್ತದೆ ಮೇಲ್ನೋಟಕ್ಕೆ, ವಾಸ್ತವಿಕ ವಿರೋಧ ಇಲ್ಲ. ಹೀಗೆ ತ್ರಿವಿಕ್ರಮಪಂಡಿತಾಚಾರ್ಯರ ವಾಣಿಯನ್ನು ಸ್ತುತಿಸ್ತಾ ಅವರ ಒಂದು ಅನುಗ್ರಹ ತಮ್ಮ ಮೇಲೆ ಇರಲಿ ಎಂಬ ಅಭಿಪ್ರಾಯದಲ್ಲಿ ಅವರನ್ನು ಇಲ್ಲಿ ಸ್ತುತಿಸಿದ್ದಾರೆ. ಮುಂದಿನ ಪದ್ಯದಲ್ಲಿ ಅವರ ಮಕ್ಕಳಾಗಿರತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ. ಅದನ್ನು ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುನ್ನ ಮತ್ತೊಮ್ಮೆ ಪದ ಅರ್ಥ ಹೇಳಿಬಿಡ್ತೇನೆ. ಯಥಾ ವಜ್ರಮಣಿ, ಹೇಗೆ ವಜ್ರಮಣಿಯು ಸುವರ್ಣಯೋಗ ಸಂದೃಶ್ಯ, ಕಠಿಣಾಪಿ ಕಠಿಣವಾಗಿದ್ದರೂ ಕೂಡ ಸುವರ್ಣಯೋಗ ಸಂದೃಶ್ಯ, ಸುವರ್ಣದ ಸಂಬಂಧದಿಂದಾಗಿ ಬಹಳ ಮನೋಹರವಾಗಿ ಕಾಣುತ್ತೋ, ಹಾಗೆ ತ್ರೈವಿಕ್ರಮ ಸರಸ್ವತಿ ತ್ರಿವಿಕ್ರಮಪಂಡಿತಾಚಾರ್ಯರ ವಾಣಿಯು ಕೂಡ ಕಠಿಣಾಪಿ, ಅದು ಕಠಿಣವಾಗಿದ್ದರೂ ಕೂಡ, ಅಂದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬ ದೃಷ್ಟಿಯಲ್ಲಿ ಕಠಿಣವಾಗಿದ್ದರೂ ಕೂಡ ಕವಿಶ್ಲಾಘ್ಯ, ಎಲ್ಲ ವಿದ್ವಾಂಸರಿಂದ ಕವಿಗಳಿಂದ ಅದು ಶ್ಲಾಘನೀಯವಾಗಿದೆ. ಅಂತಹ ತ್ರಿವಿಕ್ರಮನ ಮಾತು ಅದನ್ನು ನೆನಪಿಸ್ಕೊಳ್ಳುತ್ತಾ ನನ್ನ ಮೇಲೆ ಅವರ ಅನುಗ್ರಹ ಇರಬೇಕು ಅಂತ ಕವಿಗಳು ಆಶಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ.